ನೋಡಿ ಇವಾಗ ಫಂಕ್ಷನ್ಗಳಲ್ಲಿ ಮಾಡ್ತಾರೆ ರಸಮಲೈ ಅಂತೇಳಿ. ಆಮೇಲೆ ಬೇಕ್ರಿಲಿ ಸಿಗುತ್ತೆ ಇದು ರಸಮಲೈ ಅಂತೆ. ಅದನ್ನು ನಾವು ಮನೆಯಲ್ಲೇ ಮಾಡ್ಕೋಬೋದು ಅಂತ ತೋರಿಸ್ತಾ ಇದ್ದೀನಿ. ಹಾಯ್ ಎಲ್ಲರಿಗೂ ನಮಸ್ಕಾರ, ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಟು ಮೈ ಬನಶಂಕರಿ ಆಲ್ ಇನ್ ಒನ್ ಚಾನಲ್ಗೆ. ಫ್ರೆಂಡ್ಸ್, ಇಲ್ಲಿ ನಾನು 1.5 ಲೀಟ್ರಷ್ಟು ಹಾಲನ್ನು ತೊಗೊಂಡಿದ್ದೀನಿ. 1.5 ಲೀಟ್ರ್ ಹಾಲು ಬೇಕಾಗುತ್ತೆ. ನೀವು ಜಾಸ್ತಿ ಬೇಕಾದರೆ ಜಾಸ್ತಿ ಯೂಸ್ ಮಾಡ್ಬೋದು. ಆದರೆ ನಾನಿಲ್ಲಿ 1.5 ಲೀಟ್ರಷ್ಟೇ ಹಾಲನ್ನು ತೊಗೊಂಡಿದ್ದೀನಿ. ಇದನ್ನು ಸ್ವಲ್ಪ ಹಾಲನ್ನು ನೀವು ಫಸ್ಟಿಗೆ ಸ್ವಲ್ಪನೇ ಕಾಸ್ಕೋಬೇಕು. ನೋಡಿರಿ, ಹಾಲು ಕಾಯೋವರೆಗೂ ನಾವು ಇದಕ್ಕೆ ನಿಂಬೆಹಣ್ಣನ್ನು ಹಾಕಬಾರ್ದು. ನೀವು ನಿಂಬೆಹಣ್ಣನ್ನಾದರೂ ಹಾಕಿ, ಇಲ್ಲಾಂದರೆ ವಿನೆಗರ್ ಇದ್ದರೆ ವಿನೆಗರ್ ಆದರೂ ಯೂಸ್ ಮಾಡ್ಬೋದು. ನಾನಿಲ್ಲಿ ವಿನೆಗರ್ ಹಾಕ್ತಾಯಿಲ್ಲ, ಹಾಲಿಗೆ ಒಂದು ನಿಂಬೆಹಣ್ಣನ್ನು ಹಿಂಡ್ತಾ ಇದ್ದೀನಿ. ನೋಡಿ, ನಿಂಬೆಹಣ್ಣನ್ನು ಹಿಂಡಿದ ತಕ್ಷಣವೇ ಹಾಲು ಒಡೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ನೋಡಿ, ಈ ಥರ ನೀವು ಸ್ವಲ್ಪ ಕೈಯಾಡ್ಕೊತಾನೆ ಇರಬೇಕು. ನಮಗೆ ರಸಮಲೈ ಮಾಡ್ಕೊಳ್ಳೋದಕ್ಕೆ ಪನ್ನೀರ್ ಬೇಕಾಗಿರ್ತದೆ ಈಗ ಫಸ್ಟು. ಹಾಗಾಗಿ ಪನ್ನೀರನ್ನು ರೆಡಿ ಮಾಡ್ಕೋಬೇಕಲ್ವ, ಅದಕ್ಕೆ ನೋಡಿರಿ ನಾನು ನಿಂಬೆಹಣ್ಣು ಹಾಕುವಾಗ ಬೀಜಗಳು ಹಾಗೆ ಇದೆ ನೋಡಿ, ಅದನ್ನು ನಾನು ಆಮೇಲೆ ತೆಗಿತೀನಿ. ನೋಡಿ, ಇವಾಗ ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ. ಜಾಸ್ತಿ ಇದನ್ನು ನಾವು ಫಂಕ್ಷನ್ಗಳಲ್ಲಿ ಕೊಟ್ಟಿರ್ತಾರೆ. ಅಯ್ಯೋ ಇನ್ನೊಂದು ಬೇಕಪ್ಪ ಅನಿಸುತ್ತೆ ಅಲ್ವಾ, ಅಷ್ಟು ಚೆನ್ನಾಗಾಗಿರುತ್ತೆ. ಅದನ್ನೇ ನಾವು ಯಾಕೆ ಮನೆಯಲ್ಲಿ ಸಿಂಪಲ್ಲಾಗಿ ಮಾಡ್ಕೋಬಾರ್ದು ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಆದರೆ ಮೇನ್ ಇದಕ್ಕೆ ಸ್ವಲ್ಪ ಹಾಲು ಜಾಸ್ತಿ ಬೇಕಾಗ್ತದೆ. ನೋಡಿರಿ, ಇವಾಗ ನಾನು ಪನ್ನೀರನ್ನು ಮಾಡ್ಕೋಬೇಕಲ್ಲ, ಅದಕ್ಕೆ ಇವಾಗೆಲ್ಲದನ್ನು ತಕ್ಕೊಂಬಿಡ್ತೀನಿ. ನೋಡಿ, ಈ ಥರ ಒಂದು ಕಾಟನ್ ಅರ್ಬಿಗೆ ನೀವು ಸೋಸ್ಕೋಬೇಕು. ಅದನ್ನು ಮೇಲ್ಗಡೆ ಎಲ್ಲ ಪನ್ನೀರು ಬಂದು ನಿಂತ್ಕೊಳ್ಳುತ್ತೆ, ಕೆಳಗಡೆ ನೀರು ಕೆಳಗೆ ಹೋಗ್ಬಿಡುತ್ತೆ. ನೋಡಿ, ಅಂದರೆ ಹಾಲು ಎಷ್ಟು ಕೆಳಗಡೆ ಹಾಲು ಬಂದಿದೆ ಅಂತ. ಇವಾಗ ಮೇಲ್ಗಡೆ ನಾನು ಇಷ್ಟು ಪನ್ನೀರನ್ನು ತೊಗೊಂಡಿದ್ದೀನಿ. ಸ್ವಲ್ಪ ಹುಷಾರಿಂದ ಮಾಡಬೇಕು ಫ್ರೆಂಡ್ಸ್, ತುಂಬ ಸುಟ್ಟು ಬರುತ್ತೆ. ಮತ್ತು ಇದಕ್ಕೆ ನಾನು ಸ್ವಲ್ಪ ತಣ್ಣೀರನ್ನು ಹಾಕಬೇಕು. ನೀವು ತಣ್ಣೀರನ್ನು ಹಾಕಿ ನೀಟಾಗಿ ಒಂದು ಅರ್ಬಿಲಿ ಈ ಥರ ಕಾಟನ್ ಬಟ್ಟೆಲಿ ಕಟ್ಟಿಟ್ರಿ ಅಂದರೆ ನೀವು ಬೇಗನೆ ಅದು ನಮಗೆ ರಸಮಲೈ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ. ಇವಾಗ ನಾನು ಎಲ್ಲದನ್ನು ಬಸ್ಕೊಂಡೆ, ಅಂದರೆ ಸೋಸಿದೆ, ನಾವು ಬಸ್ಕೊಂಡೆ ಅಂತಲೇ ಕರೆದ್ಬಿಡ್ತೀವಿ. ಈಗ ನೆಕ್ಸ್ಟ್ ನೋಡಿ, ನಾನು ಇಲ್ಲಿ ಏನು ಮಾಡ್ತಿದ್ದೀನಿ ಅಂದರೆ ಇದಕ್ಕೇ ನೀರು ಹಾಕ್ತೀನಿ. ನೋಡಿ, ಅಲ್ಲೇ ನಾನು ನೀರೆಲ್ಲ ಅಂದರೆ ಒಡೆದಿರೋದು ಪನ್ನೀರನ್ನು ಮೇಲೆ ತಗೊಂಡು ಕೆಳಗೆಲ್ಲ ಬಸ್ಕೊಂಡಿದ್ದೆ, ಅಂದರೆ ಸೋಸಿದ್ದಲ್ಲ. ಈಗ ನೋಡಿ, ಅದಕ್ಕೆ ನಾನು ತಣ್ಣೀರನ್ನು ಹಾಕ್ತಿದ್ದೀನಿ. ನೋಡಿರಿ, ನಿಂಬೆಹಣ್ಣಿನ ಬೀಜ ಅವು ಮತ್ತೆ ಏನದು ಅಂತ ಅಂದ್ಕೊಬೇಡ್ರಿ. ನಾನು ಇರಲಿ ಅಂತ ಹಾಗೆ ಹಾಕಿದೆ, ತೆಗಿತೀನಿ. ಮತ್ತು ಇನ್ನೊಂದ್ಸಲ ಹೇಳ್ತಿದ್ದೀನಿ. ನೋಡಿ, ಇವಾಗ ಇದನ್ನು ಸಹಿತ ನಾನು ನೀರು ಹಾಕಿದ್ನಲ್ಲ, ಅದನ್ನು ಈ ಥರ ಕಾಟನ್ ಅರ್ಬಿ ತೊಗೊಂಡಿರ್ತಾನಲ್ಲ, ನೀಟಾಗಿ ಹಿಂಡಿಬಿಡ್ತೀನಿ. ಇಲ್ಲಿ ನೋಡಿ, ಇನ್ನೊಂದು ಪಾತ್ರೆಯಲ್ಲಿ ನಾನು ಸಕ್ಕರೆ ಹಾಕಿಬಿಟ್ಟು ರಸಮಲೈ ಮಾಡ್ಕೊಳ್ಳೋದಕ್ಕೆ ಪಾನಕ ಮಾಡ್ಕೋಬೇಕು. ಫಸ್ಟ್ ನಾವು ಪಾನಕ ಅಂದರೆ ಈ ಥರ ಒಂದು ಪಾತ್ರೆಯಲ್ಲಿ ಒಂದು ಸ್ವಲ್ಪ ಸಕ್ಕರೆನ ಹಾಕಬೇಕು, ನೀರನ್ನು ಹಾಕಿ ಕುದಿಯೋಕ್ಕೆ ಇಟ್ಬಿಡೋಣ. ನೋಡಿ, ಇವಾಗ ಕುದಿಯೋವರೆಗೂ ನಾವು ಅಲ್ಲಿ ರಸಮಲೈ ಮಾಡ್ಕೊಳ್ಳೋಣ ಬನ್ನಿ. ಅಂದರೆ ಪನ್ನೀರಿಂದ ನಾವು ಸಣ್ಣ ಸಣ್ಣ ಉಂಡೆಗಳನ್ನು ಮಾಡ್ಕೋಬೇಕು. ಇವಾಗ ನಿಂಬೆಹಣ್ಣಿನ ಬೀಜ ತೆಗೆದುಬಿಡ್ತೀನಿ. ನಿಂಬೆಹಣ್ಣಿನ ಬೀಜ ಮಿಸ್ ಆಗಿ ಕೆಳಗಡೆ ಬಿತ್ತದು ಹಾಲಲ್ಲಿ, ಹಾಗಾಗಿ ಇವಾಗ ತೆಗಿತಾ ಇದ್ದೀನಿ. ಅದು ಇದ್ದರೂ ಏನು ಪರವಾಗಿಲ್ಲ ಫ್ರೆಂಡ್ಸ್. ನೋಡಿ, ಆದರೆ ಯಾಕದು ಅಂತ ನಾನು ತೆಗೆದುಬಿಟ್ಟೆ. ಮತ್ತು ನೆಕ್ಸ್ಟ್ ಐತಲ್ಲ, ಇವಾಗ ನಾವು ಇದನ್ನು ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡ್ಕೋಬೇಕು. ಅದಕ್ಕೆ ಪನ್ನೀರನ್ನು ನಾವು ಮೊದಲು ಗಟ್ಟಿಯಾಗಿರುತ್ತದು, ತುಂಬ ಗಟ್ಟಿಯಾಗಿರುತ್ತೆ. ಸ್ವಲ್ಪ ನಾದ್ಕೋಬೇಕು ನಾವು, ಯಾಕಂದರೆ ಒಮ್ಮಿಂದೊಮ್ಗೆ ನಮಗೆ ಉಂಡೆಗಳನ್ನು ಮಾಡ್ಕೊಳ್ಳೋದಕ್ಕೆ ಸರಿ ಆಗೋದಿಲ್ಲ ಅದು. ನೋಡಿ, ಇವಾಗ ತೋರಿಸ್ತೀನಿ ನಿಮಗೆ. ನಾನು ಇದರಲ್ಲಿ ಸ್ವಲ್ಪ ಸಕ್ಕರೆನ ಹಾಕ್ತಾ ಇದ್ದೀನಿ. ನೀವು ಬೇಕು ಅಂದರೆ ಫ್ರೆಂಡ್ಸ್ ಸಕ್ಕರೆ ಬದಲಿ ಕಾರ್ನ್ಫ್ಲವರ್ ಹಿಟ್ಟನ್ನು ಹಾಕಿ, ಯಾಕಂದರೆ ಬೇಗ ನಮಗೆ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಮತ್ತು ಅವು ನಾವಲ್ಲಿ ಪಾನಕದಲ್ಲಿ ಇಟ್ಟಾಗ ಸಹಿತ ಒಡೆಯೋದಿಲ್ಲ ರಸಮಲೈ, ಅದಕ್ಕೆ ಹೇಳ್ತಾ ಇದ್ದೀನಿ. ನೀವು ಬೇಕು ಅಂದರೆ ಸುಮ್ಮನೆ ಕಾರ್ನ್ಫ್ಲವರ್ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ಳಿ. ಆದರೆ ನಾನಿಲ್ಲಿ ಸ್ವಲ್ಪ ಸಕ್ಕರೆನ ಹಾಕ್ತಾಯಿದ್ದೀನಿ. ಇದು ನಮ್ಮ ಆಂಟಿಯವ್ರು ಹೇಳ್ಕೊಟ್ಟಿದ್ದು, ಹಾಗಾಗಿ ನಾನು ಸಕ್ಕರೆ ಹಾಕ್ತಾಯಿದ್ದೀನಿ. ನೀವು ಬೇಕಾದರೆ ಕಾರ್ನ್ಫ್ಲವರ್ ಹಿಟ್ಟನ್ನು ಹಾಕ್ಬೋದು. ಇವಾಗ ಎಲ್ಲದನ್ನು ನೀಟಾಗಿ ನಾವು ನಾದ್ಕೋಬೇಕು. ನೋಡಿ, ಈ ಥರ ನಾದ್ಕೋಬೇಕು. ನೋಡಿ, ನಾನಿಲ್ಲಿ ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಿಕೊಂಡು ನಿಮಗೆ ಯಾವ ಥರ ಅದನ್ನು ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ಇದು ರಸಗುಲ್ಲ ಟೈಪೇ. ರಸಗುಲ್ಲ ನಾವು ಸ್ವಲ್ಪ ಉದ್ದವಾಗಿ ಮಾಡ್ತೀವಲ್ವ, ಆದರೆ ಈ ಥರ ಇದನ್ನು ತಟ್ಟಬೇಕು. ನಾವು ವಡ ಏನು ತಟ್ತೀವಲ್ಲ ಆ ಥರ ತಟ್ಬಿಟ್ಟು ಸರಿ ಮಾಡ್ಕೊಳ್ಳಿ ಎಲ್ಲದನ್ನು. ನೋಡಿ, ಇನ್ನು ನೀವು ಕಾರ್ನ್ಫ್ಲವರ್ ಹಿಟ್ಟು ಹಾಕಿದ್ರಿಂದ ಈ ಥರ ಪುಡಿ ಏಳೋದಿಲ್ಲ ಅದು ರಸಮಲೈ, ಹಾಗೆ ಚೆನ್ನಾಗಿ ಶೇಪಾಗಿ ಚೆನ್ನಾಗಿ ಬರುತ್ತೆ. ಅದಕ್ಕೆ ಸಕ್ಕರೆ ಬದಲಿ ನೀವು ಕಾರ್ನ್ಫ್ಲವರ್ ಹಿಟ್ಟನ್ನು ಯೂಸ್ ಮಾಡಿ. ನಾನು ಮನೆಯಲ್ಲಿ ಇರಲಿಲ್ಲ, ಅದಕ್ಕೆ ನಾನು ಸಕ್ಕರೆನ ಹಾಕಿದ್ರು ಬರುತ್ತೆ ಅಂತ ಹೇಳ್ತಾ ಇದ್ದೇನೆ ಅಷ್ಟೇ. ನೋಡಿ, ಇವಾಗ ನಾನು ಎಲ್ಲದನ್ನು ರೌಂಡಾಗಿ ಈ ಥರ ಮಾಡಿಟ್ಕೋತೀನಿ. ನೋಡಿ, ಇವಾಗ ಸಕ್ಕರೆನೂ ಮತ್ತು ನೀರನ್ನು ಮಿಕ್ಸ್ಚರ್ ಮಾಡಿಟ್ಟಿದ್ದಲ್ಲ ಅದು ಸಹಿತ ಕುದೀತಾ ಇತ್ತು. ಇವಾಗ ನಾನು ಮಾಡಿಟ್ಕೊಂಡಿರುವಂತಹ ಎಲ್ಲದನ್ನು ಅದಕ್ಕೆ ಹಾಕ್ಬಿಡ್ತೀನಿ. ನೋಡಿ, ತೋರಿಸ್ತೀನಿ ನಿಮಗೆ. ನೋಡಿ, ನಿಧಾನಕ್ಕೆ ಹಾಕಬೇಕು.
ಇದನ್ನು ಏನಿಲ್ಲ ಅಂದರೂ ನಾವು ಒಂದು 15 ನಿಮಿಷ ಬೇಯಿಸ್ಕೊಳ್ಳೋಣ. ನಾನು ಮಾಡಿರುವಂಥ ಎಲ್ಲದನ್ನು ಇದಕ್ಕೆ ಹಾಕ್ಬಿಡ್ತಿದ್ದೀನಿ. ಒಂದು 15 ನಿಮಿಷ ಬೇಯಕ್ಕೆ ಇಟ್ಬಿಡೋಣ ಒಂದು ಪ್ಲೇಟನ್ನು ಮುಚ್ಚಿ. ನೋಡಿ ಇವಾಗ ಇದರಲ್ಲಿ ಹಾಕಿದ ತಕ್ಷಣ ಸ್ವಲ್ಪ ಮೇಲೆ ಕೆಳಗೆ ಮಾಡಿರಿ ಒಂದು ಸ್ಪೂನಿಂದ. ಆಮೇಲೆ ಈ ಥರ ಒಂದು ಪ್ಲೇಟನ್ನು ಮುಚ್ಚಿಟ್ಬಿಡಿ ಮೇಲ್ಗಡೆ. ಒಂದು 15 ನಿಮಿಷ ಅದು ಬೆಂದ ಮೇಲೆ ನಾವು ಮತ್ತೆ ತೆಗೆಯೋಣ. ನೋಡಿ ಯಾವ ಥರ ಆಗಿದೆ ಅಂತ. ನಾನು ಏನಪ್ಪ ಅಂದರೆ ಅದರಲ್ಲೇ ನಾನು ಏಲಕ್ಕಿ ಕಾಯನ್ನು ಹಾಕಿದ್ದೆ. ನಿಮಗೆ ಅದನ್ನು ನನಗೆ ವಿಡಿಯೋ ಸ್ಕಿಪ್ ಆಗಿದೆ, ದಯವಿಟ್ಟು ಕ್ಷಮಿಸಿ. ಏನಪ್ಪ ಅಂದರೆ ನೋಡಿರಿ, ಏಲಕ್ಕಿ ಕಾಯಿಯನ್ನು ನಾನು ಹಾಕಿದ್ರಿಂದ ಕಪ್ಪಾಗಿ ಕಾಣ್ತಾ ಇದೆ. ಏಲಕ್ಕಿ ಕಾಯಿ ನೀವು ಪುಡಿನಾದರೂ ಮಾಡಿ ಹಾಕಿ. ನಾನು ಹಾಗೆ ಡೈರೆಕ್ಟ್ ಹಾಕಿಬಿಟ್ಟಿದ್ದೆ, ಪುಡಿ ಏನು ಮಾಡಿರಲಿಲ್ಲ. ಏಲಕ್ಕಿ ಕಾಯಿಯನ್ನು ಸಿಪ್ಪಿ ತೆಗೆದು ಹಾಕಿದ್ದೆ. ನಾನು ಪನ್ನೀರ್ ಒಳಗೇ ಹಾಕಿಬಿಟ್ಟು ಕಲಿಸ್ಕೊಂಡಿದ್ದೆ. ಇವಾಗ ಇದು ರೆಡಿ ಆಯಿತು. ನಾವೀಗ ರಸಮಲೈ ಮಾಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್. ರಸಮಲೈಗೆ ಹಾಲು ಬೇಕು. ಹಾಲು ಅಂದರೆ ಒಂದು 1/4 ಲೀಟ್ರ್ ಆಗೋಷ್ಟು ಹಾಲನ್ನು ತೊಗೊಳ್ಳಿ. ನೋಡಿ, ಹಾಲು ಕಾಯೋವರೆಗೂ ಬಿಟ್ಬಿಡಿ. ತುಂಬ ಅಂದರೆ ತುಂಬ ಸಖತ್ತಾಗಿ ಬರ್ತೈತ್ರಿ. ಯಾಕಂದರೆ ನಾವು ಹೋಟೆಲಲ್ಲಿ ಅಷ್ಟು ಒಂದೇ ಒಂದು ತಿನ್ನೋಷ್ಟೊತ್ತಿಗೆ ನಮಗೆ ಅಯ್ಯೋ ಎಷ್ಟಪ್ಪ ದುಡ್ಡು ಅನಿಸ್ಬಿಡುತ್ತೆ. ಅದಕ್ಕೆ ನಾವು ಮನೆಯಲ್ಲೇ ಮಾಡ್ಕೊಳ್ಳೋಣ ಅಂತ ನಿಮಗೆ ತೋರಿಸಿದ್ದೀನಿ. ನೋಡಿರಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ. ಯಾಕಂದರೆ ನಾನು ಇದು 2-3 ಸಲ ಮಾಡಿದ್ದೀನಿ. ನಾನು ಯಾವ ಥರ ಮಕ್ಕಳಿಗೆ ಮಾಡಿಕೊಡ್ತೀನಿ ಅಂತ ಅಷ್ಟೇ ವಿಡಿಯೋ ತೋರಿಸಿರೋದು. ಮತ್ತು ಇವಾಗ ಎಲ್ಲರಿಗೂ ಇದನ್ನು ತೊಗೊಂಡು ತಿನ್ನೋದಕ್ಕಾಗೋದಿಲ್ಲ, ಮನೆಯಲ್ಲೇ ಮಾಡ್ಕೊಳ್ಳಂತಾರೆ ಅಂತ ತೋರಿಸಿದ್ದೀನಿ. ಮತ್ತು ಸಕ್ಕರೆ ಹಾಕಿದ್ದೀನಿ, ಒಂದು 4 ಚಮಚದಷ್ಟು ಸಕ್ಕರೆ ಹಾಕಿದೆ ಅಷ್ಟೇ ನಾನು. ನಿಮ್ಗೆ ಬೇಕು ಅಂದರೆ ಜಾಸ್ತಿನಾದರೆ ಹಾಕ್ಬೋದು. ಯಾಕಂದರೆ ಅಲ್ಲಿ ನಾವು ಸಕ್ಕರೆ ಪಾನಕದಲ್ಲಿ ಅಲ್ಲಿ ಪನ್ನೀರನ್ನು ಇಟ್ಟಿರ್ತೇವಲ್ಲ, ಹಾಗಾಗಿ ಇದಕ್ಕೇನು ಸಕ್ಕರೆ ಭಾಳ ಬೇಡ. ಮತ್ತು ಕೇಸರಿನ ಹಾಕಬೇಕು. ಕೇಸರಿ ಹಾಕಿದರೆ ಲುಕ್ ಚೆನ್ನಾಗಿ ಕೊಡುತ್ತೆ ಅಂತ ಕೇಸರಿ ಹಾಕ್ತಾರೆ ಇದಕ್ಕೆ. ಕೇಸರಿ ಹಾಕಿದ ತಕ್ಷಣ ಹಾಲು ಚೇಂಜ್ ಆಗಿಬಿಡುತ್ತೆ ಕಲರು. ಮನೇಲಿ ಇದ್ದರೆ ಹಾಕಿ, ಇಲ್ಲ ಅಂದರೆ ಇಲ್ಲ. ಇದು ಹೆಚ್ಚು ಕಮ್ಮಿ ಒಂದು 20 ಗ್ರಾಮಿಗೆ 70 ರೂಪಾಯಿ ದುಡ್ಡಿದೆ. ಇದು ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ ಕೇಸರಿ. ನೋಡಿ, ನಾನು ಹಾಕ್ತಾಯಿದ್ದೀನಿ. ಕೇಸರಿ ಹಾಕಿಬಿಟ್ಟು ಹಾಗೆ ಬಿಟ್ಬಿಡಿ. ಯಾಕಂದರೆ ಅದು ಎಲ್ಲ ಕಲರ್ ಆಗಬೇಕಲ್ಲ, ಅದು ನೆಕ್ಸ್ಟು. ಅದಕ್ಕೆ ಹಾಗೆ ಒಂದು ಸ್ವಲ್ಪ ಹೊತ್ತು ಬಿಟ್ಬಿಡಿ. ಅದು ಕಲರ್ ಚೇಂಜ್ ಆಗ್ತಾ ಬರುತ್ತೆ ಹಾಲು. ಮತ್ತು ಇಲ್ಲಿ ನಾನು ಸ್ವಲ್ಪ ನೋಡಿ ಈ ಥರ ಪಿಸ್ತಾ ಮತ್ತು ಬಾದಾಮಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅವನು ಸಹಿತ ಇದ್ರ ಒಳಗಡೆ ಹಾಕಿಬಿಟ್ಟು ಇವಾಗ ಮಿಕ್ಸ್ ಮಾಡ್ತೀನಿ ಒಂದು ಸ್ಪೂನಿಂದ. ಇದು ರಸಮಲೈ ಅಂದರೆ ಸ್ವಲ್ಪ ನೀರಿದ್ರೂ ಪರವಾಗಿಲ್ಲ, ಗಟ್ಟಿದ್ರೂ ಪರವಾಗಿಲ್ಲ. ಈ ಕಡೆ ಭಾಳ ನೀರು ಆಗಬಾರ್ದು, ಗಟ್ಟಿನೂ ಆಗಬಾರ್ದು, ಆ ಥರ ನೀವು ಮಾಡಬೇಕು. ನಾನು ಸ್ವಲ್ಪ ನಮ್ಮ ಮನೇಲಿ ಇದನ್ನು ರಸಮಲೈ ಜಾಸ್ತಿ ತಿಂತಾರೆ ಅಂತೇಳಿ ಈ ಥರ ಜಾಸ್ತಿ ಮಾಡಿ ಇಟ್ಟಿರ್ತೀನಿ, ಮಕ್ಕಳು ಕುಡಿತಾರೆ ಅಂತೇಳಿ. ನೀವು ಸ್ವಲ್ಪ ಗಟ್ಟಿಯಾಗಿ ಆದರೂ ಮಾಡ್ಕೋಬೋದು. ಇವಾಗ ಇದನ್ನು ನೋಡಿರಿ, ಈ ಥರ ಕಲಿಸ್ತಾ ಬಂದರೆ ಕಲರ್ ಚೇಂಜ್ ಬರ್ತಾ ಕಲರು ಚೇಂಜ್ ಬರುತ್ತೆ. ನೋಡಿ ಎಷ್ಟು ಸಿಂಪಲ್ ಆಗಿದೆ ಮಾಡ್ಕೊಳ್ಳೋದು. ಇನ್ನೇನಪ್ಪ, ಹಾಲು ಬೇಕಾಗುತ್ತೆ ಅಷ್ಟೇ. ಮತ್ತು ಇವಾಗ ಇನ್ಯಾಕೆ ತಡ, ನೀವು ಮಾಡ್ಕೊಂಡು ತಿನ್ನಿರಿ ಅಂತ ಹೇಳ್ತೀನಿ. ವಿಡಿಯೋದಲ್ಲಿ ಏನಾದರೂ ತಪ್ಪಿದ್ರೆ ಕಮೆಂಟ್ ಹಾಕಿರಿ. ನೀವು ಯಾರೆಲ್ಲ ಮನೇಲಿ ರಸಮಲೈ ಮಾಡ್ತೀರಾ ಅಂತಲೂ ನನಗೆ ಕಮೆಂಟ್ ಹಾಕಿರಿ. ಈಗ ಒಂದು ಸ್ವಲ್ಪ ಹೊತ್ತು ಕುದಿಸ್ಕೊಳ್ಳೋಣ ಇದನ್ನು. ಇದಕ್ಕೆ ಮತ್ತೆ ಏನು ಹಾಕಬೇಡಿ ಫ್ರೆಂಡ್ಸ್, ಇಷ್ಟ ಹಾಕಿದರೆ ಸಾಕು. ನಾನು ಅಲ್ಲಿ ಮಾಡಿಟ್ಕೊಂಡಂಥವ ಆಗಲೇ ಪನ್ನೀರ್ ಏನು ಮಾಡಿಟ್ಕೊಂಡಿದ್ನಲ್ಲ, ತಟ್ಟಿಟ್ಕೊಂಡಿದ್ದೆಲ್ಲ, ಅದನ್ನು ತಂದು ಈ ರಸಮಲೈ ಒಳಗೆ ಹಾಕ್ತೀನಿ ನಾನು. ನೋಡಿ, ಅಲ್ಲಿ ಸಕ್ಕರೆ ಪಾನ್ ಕಡ್ದಾಗ ನಾನು ಮಾಡಿಟ್ಕೊಂಡಿದ್ದೆ. ಇಲ್ಲಿ ಏಲಕ್ಕಿ ಪುಡಿ ಹಾಕಿದರೂ ಬರುತ್ತೆ, ನೀವು ಅಲ್ಲಾದರೂ ಪನ್ನೀರ್ ಒಳಗೆ ಹಾಕಿದರೂ ಬರ್ತೈತಿ. ನಾನು ಪನ್ನೀರ್ ಒಳಗೇ ಹಾಕ್ಬಿಟ್ಟಿದ್ದೆ ಏಲಕ್ಕಿ ಕಾಯನ್ನು. ನೋಡಿ, ಇವಾಗ ಕುದಿಯೋ ರಸಮಲೈ ಒಳಗೆ ಅವ್ನು ಪನ್ನೀರನ್ನು ಹಾಕ್ತಾ ಬನ್ನಿ. ಮೇಲೆ ಕೆಳಗೆ ಮಾಡ್ತಾ ಒಂದು 5 ನಿಮಿಷ ಹಾಗೆ ಒಂದು ಮುಚ್ಚಳ ಮುಚ್ಚಿಟ್ಟು ಬೇಯಿಸ್ಕೊಂಡ್ರೆ ನೋಡಿ ಇವಾಗ ಯಾವ ಥರ ಆಗಿದೆ, ಎಷ್ಟು ಸಖತ್ತಾಗಿ ಬಂದಿದೆ ಗೊತ್ತಾ ಫ್ರೆಂಡ್ಸ್. ನೋಡಿ, ಇದು ಬರ್ತಾ ಗಟ್ಟಾಗ್ಬಿಡುತ್ತೆ ರಸಮಲೈ. ಬಿಸಿ ಇರುವಾಗಲೇ ಸ್ವಲ್ಪ ಈ ಥರ ತೆಳುವಾಗಿ ಕಾಣಿಸುತ್ತೆ. ನನಗಂತೂ ತುಂಬ ಇಷ್ಟ ಆಯಿತು, ನಿಮಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಯಾರೆಲ್ಲ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ ನೋಡಿ ಈ ಸಿಸ್ಟರ್ಗೆ ಸಪೋರ್ಟ್ ಮಾಡಿ. ರಸಮಲೈ ವಿಡಿಯೋ ಇಷ್ಟ ಆದ್ರೂ ಸಹಿತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ಗೆಲ್ಲ ವಿಡಿಯೋ ಶೇರ್ ಮಾಡಿ. ನೋಡಿ, ಬನ್ನಿ ಮತ್ತು ಇನ್ಯಾಕೆ ತಡ, ರಸಮಲೈ ಟೇಸ್ಟ್ ನೋಡಿಬಿಡೋಣ ಹೇಗಿದೆ ಅಂತ. ಖಂಡಿತ ತುಂಬ ಚೆನ್ನಾಗಿ ಬರುತ್ತೆ ರೀ, ಟ್ರೈ ಮಾಡಿರಿ. ಮತ್ತು ನಿಮ್ಮ ಮನೇಲಿ ಕೇಸರಿ ಇಲ್ಲ ಅಂದರೆ ಅದಕ್ಕೆ ಏನು ನೋ ಪ್ರಾಬ್ಲಮ್, ನೀವು ಬೇಕಾದರೆ ಬಾದಾಮಿಯಿಂದನೇ ಡೆಕೋರೇಷನ್ ಮಾಡ್ಕೊಳ್ಳಿ. ಮತ್ತು ಪಿಸ್ತಾನೂ ಇಲ್ಲ ಅಂದರೂ ಪರವಾಗಿಲ್ಲ, ಬಾದಾಮಿ ಒಂದಿದ್ರೆ ಸಾಕು, ಲುಕ್ ಕೊಡುತ್ತೆ. ಸಣ್ಣ ಪೀಸಾಗಿ ಕಟ್ ಮಾಡಿ ಈ ಥರ ಹಾಕ್ಕೊಂಡ್ಬಿಡಿ. ಮತ್ತು ನಿಮಗೆ ಕಲರ್ ಆಗಬೇಕಪ್ಪ ಅಂದರೆ ಚಿಟಿಗೆ ಅಷ್ಟು ಅರಿಶಿಣ ಪುಡಿ ಹಾಕಿರಿ ಸಾಕು, ಅಲ್ಲಿಗೆ ರಸಮಲೈ ರೆಡಿ ಆಗುತ್ತೆ. ಎಲ್ಲರ ಮನೇಲೂ ಕೇಸರಿ ಇರೋದಿಲ್ಲ, ಅದಕ್ಕೆ ಹೇಳ್ತಾ ಇರೋದು. ನೋಡಿರಿ, ಇನ್ಯಾಕೆ ತಡ, ಟೇಸ್ಟ್ ನೋಡಿರಿ.
ವಿಡಿಯೋ ಹೇಗಿತ್ತು ಅಂತ ನನಗೆ ದಯವಿಟ್ಟು ಹೇಳೋದನ್ನು ಮರಿಬೇಡಿ. ನೋಡಿ, ಪನ್ನೀರು ಮಾಡೋದ್ರಲ್ಲಿ ಭಾಳ ಹುಷಾರಿರಬೇಕು. ಯಾಕಂದರೆ ನಾವು ಎಷ್ಟು ಅದು ಮುರಿದ್ರೂ ಸಹಿತ ಕೆಲವೊಂದು ಕಡೆ ಎಷ್ಟು ಮೃದುವಾಗಿರುತ್ತೆ ಅಂದರೆ ಆ ಥರ ಮೃದುವಾಗಿರುತ್ತೆ. ನಿಮಗೆ ತೋರಿಸ್ತೀನಿ ನೋಡಿ, ನಾನು ಕೈಯಿಂದಲೇ ತೊಗೊಂಡ್ಬಿಟ್ಟೆ. ಬಿಸಿ ಅಂದರೆ ಬಿಸಿ ಇತ್ತು ನೋಡಿ. ಇವಾಗ ತೋರಿಸ್ತೀನಿ ನಿಮಗೆ ಅದ. ವಾವ್, ನೋಡಿ ನಾನು ಮಾಡಿ ಸಕ್ಕರೆ ಪಾನಕದಲ್ಲಿ ಎದ್ದಿದ್ದಕ್ಕೆ ಯಾವ ಥರ ಸಕ್ಕರೆ ಕೆಳಗಿಳಿತಾ ಇದೆ ಅಂತ ನೋಡಿದ್ರೇ ತಿನ್ನಬೇಕು ಅನಿಸುತ್ತೆ. ಟ್ರೈ ಮಾಡಿ, ಸೇಮ್ ಟು ಸೇಮ್ ಅದೇ ಥರ ಬರುತ್ತೆ. ಸ್ವಲ್ಪ ಅವರು ದೊಡ್ಡದಾಗಿ ಮಾಡ್ತಾರೆ, ನಾವು ಸಣ್ಣದಾಗಿ ಮಾಡಿರ್ತೀವಿ ಅಷ್ಟೇ. ನೋಡಿರಿ, 60 ರೂಪಾಯಿ ಕೊಟ್ಟು ನಾವು ಹೊರಗಡೆ ತಿನ್ನೋದಕ್ಕಿಂತ ಅದೇ 60 ರೂಪಾಯಿಗೆ ಹೆಚ್ಚು ಕಮ್ಮಿ 1.5 ಲೀಟ್ರಷ್ಟು ಹಾಲು ಬರುತ್ತೆ. ಅದನ್ನು ಹಾಕಿಬಿಟ್ಟು ರಸಮಲೈನ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಬೇಕಾದ್ರೆ ಇನ್ನೊಂದು ನಾನು ನೋಡಿ ಈ ಥರ ಕ್ರೇಟ್ ಇರುತ್ತೆ, ಅಂದರೆ ಪ್ಲೇಟ್ ಟೈಪ್ ಇರುತ್ತಲ್ಲ, ಅದಕ್ಕೆ ನಿಮಗೆ ಇನ್ನೊಂದು ಥರ ಮಾಡಿ ತೋರಿಸ್ತೀನಿ ನೋಡಿ. ಅದನ್ನು ಪನ್ನೀರೆಲ್ಲ ಹಾಕಿಬಿಟ್ಟು ರಸಮಲೈ ಹಾಕಿಬಿಟ್ಟು ಕೊಡ್ತಾಯಿದ್ದೆ ನನ್ನ ಮಕ್ಕಳಿಗೆ. ಇದನ್ನು ನೀವು ಫ್ರಿಜ್ ಒಳಗಿಟ್ರೆ ಸ್ವಲ್ಪ ಗಟ್ಟಿ ಆಗುತ್ತೆ ರಸಮಲೈ. ಇಲ್ಲ ನಮಗೆ ಹೀಗೆ ಸ್ವಲ್ಪ ತೆಳುವಾಗಿ ಇರಲಿ ಅನ್ನೋದಾದರೆ ಹಾಗೆ ನೀವು ಯೂಸ್ ಮಾಡಿ, ಅಂದರೆ ಕುಡಿಬೋದು. ನೋಡಿರಿ, ಸಖತ್ತಾಗಿರುವಂತಹ ರಸಮಲೈ ರೆಡಿ ಆಗೈತಿ. ಬನ್ನಿ ಫ್ರೆಂಡ್ಸ್, ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ. ಇವಾಗ ಮಳೆ ಅಂತೂ ಸ್ಟಾರ್ಟ್ ಆಯಿತು. ಇವತ್ತಿಂದ ಸಿಕ್ಕಾಪಟ್ಟೆ ಮಳೆ ಬರ್ತಾಯಿದೆ. ನನ್ನ ಮಕ್ಕಳುಗೋಸ್ಕರ ಮಾಡಿದ್ದು ರೆಸಿಪಿ ಇದು. ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ ನನಗೆ ಸಪೋರ್ಟ್ ಮಾಡಿ ಅಂತ ನಿಮ್ಮ ಹತ್ರ ಕೇಳ್ಕೊತೀನಿ. ಮತ್ತೆ ಸಿಗ್ತೀನಿ. ಎಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ಸ್.